ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮೊದಲನೆಯ ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಅವರು ಮತ್ತೆ ಈಗ ಕೋರ್ಟ್ ಮೊರೆ ಹೋಗಿದ್ದಾರೆ. ಜಾಮೀನು ಅರ್ಜಿ ವಿಚಾರಣೆ ಇವತ್ತು ಬರುತ್ತೆ. 57ನೇ ಸೆಷನ್ಸ್ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಇವತ್ತು ನಡೆಯುತ್ತೆ. ಮಗಳ ಪರೀಕ್ಷೆ ಕಾರಣವನ್ನ ನೀಡಿ ಜಾಮೀನು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಮಗಳ ಪರೀಕ್ಷೆ ಇದೆ, ಹಾಗಾಗಿ ಜಾಮೀನು ಕೊಡಿ ಅಂತ ಪರೀಕ್ಷೆ ಸಮಯದಲ್ಲಿ ಮಗಳ ಜೊತೆಗಿರೋಕೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಜಾಮೀನು ಅರ್ಜಿಗೆ ಆಕ್ಷೇಪಣೆಯನ್ನ ಎಸ್ಪಿಪಿ ಅವರು ಈಗಾಗಲೇ ಸಲ್ಲಿಸಿದ್ದಾರೆ. ಮತ್ತೊಬ್ಬ ಆರೋಪಿ ನಾಗರಾಜ್ ಸಹ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿದ್ದಾರೆ. ಸತತವಾಗಿ ಒಂದು ಜಾಮೀನು ಅರ್ಜಿ ವಜಾ ಆದಾಗೆಲ್ಲ ಮತ್ತೆ ಸ್ವಲ್ಪ ಒಂದೊಂದೇ ಕಾರಣಗಳನ್ನು ಕೊಟ್ಟು ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸ್ತಾನೆ ಬರ್ತಾ ಇದ್ದಾರೆ. ಈಗ ಮಗದೊಂದು ಕಾರಣವನ್ನು ಕೊಟ್ಟಿರೋದು ಅವರ ಮಗಳ ಪರೀಕ್ಷೆ ಇದೆ, ಹಾಗಾಗಿ ಜಾಮೀನನ್ನು ಕೊಡಿ ಅಂತ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋಯಿಂದ ನರಸಿಂಹಮೂರ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಏನಿದೆ ಅರ್ಜಿಯಲ್ಲಿ? ಅರುಣ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A1 ಆರೋಪಿ ಪವಿತ್ರ ಗೌಡ ಇದೀಗ ಜಾಮೀನಿಗಾಗಿ ಮತ್ತೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. CCH 57ರ ನ್ಯಾಯಾಲಯದಲ್ಲಿ ಇದೀಗ ಜಾಮೀನಿಗಾಗಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದು, ಇದಕ್ಕೆ ಈಗಾಗಲೇ SPP ಆಕ್ಷೇಪಣೆಯನ್ನ ಕೂಡ ಸಲ್ಲಿಕೆ ಮಾಡುವ ಕೆಲಸವನ್ನ ಮಾಡಿದ್ದಾರೆ. ಇನ್ನು ಜಾಮೀನು ಕೇಳೋದಕ್ಕೆ ಕಾರಣಗಳನ್ನ ನೋಡಿದಂತಹ ಸಂದರ್ಭದಲ್ಲಿ ಪವಿತ್ರ ಗೌಡ ತಮ್ಮ ಮಗಳ ಎಕ್ಸಾಮ್ ಅನ್ನ ರೀಸನ್ ಆಗಿ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಅಂದ್ರೆ ಮಗಳ ಎಕ್ಸಾಮ್ ಇದೆ, ಹೀಗಾಗಿ ಆ ಎಕ್ಸಾಮ್ ಸಮಯದಲ್ಲಿ ನಾನು ಆಕೆಯ ಜೊತೆಗಿರ್ಬೇಕು, ಆಕೆಯ ಓದು ಪಾದು ಇದರಲ್ಲಿ ಭಾಗಿಯಾಗಬೇಕು, ಆಕೆಗೆ ಒಂದಷ್ಟು ನೈತಿಕವಾಗಿ ಒಂದಷ್ಟು ಸ್ಥೈರ್ಯವನ್ನ ತುಂಬಬೇಕು ಅನ್ನೋ ನಿಟ್ಟಿನಲ್ಲಿ ಮಗಳ ಜೊತೆಗಿರ್ಬೇಕು ಅನ್ನೋ ಒಂದು ಕಾರಣವನ್ನ ಕೊಟ್ಟಿದ್ದಾರೆ. ಹೀಗಾಗಿ ಇವತ್ತು ಅರ್ಜಿ ವಿಚಾರಣೆಗೆ ಬರಲಿದೆ. ಬಹುಶಃ ಇವತ್ತು ಅರ್ಜಿ ವಿಚಾರಣೆಗೆ ಬಂದ ಬಳಿಕ ಜಾಮೀನು ಕೊಡ್ಲಾಗುತ್ತಾ ಅಥವಾ ರಿಜೆಕ್ಟ್ ಮಾಡ್ಲಾಗುತ್ತಾ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಓಕೆ ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.